ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲಲ್ಲಿ ಎಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ನಾನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪದರ್ ಚಪಾತಿ ಮಾಡಿ ತೋರಿಸ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ನಾನು ಪದರ್ ಚಪಾತಿ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ. ಎಷ್ಟು ಪದರ್ ಬೇಕಂದ್ರೂ ಮಾಡ್ಕೋಬೋದು. 2, 3, 4 ಹೀಗೆಲ್ಲ ಪದರ ಚಪಾತಿ ನೀವು ಮಾಡ್ಕೋಬೋದು. ಫಸ್ಟಿಗೆ ಹಿಟ್ಟನ್ನ ಅದು ಪದ್ಧತಿಯನ್ನು ಹೇಳ್ಕೊಡಕತ್ತೇನೆ ನೋಡ್ರಿ. ಹೆಂಗಂತಂದ್ರೆ ಸ್ವಲ್ಪ ಸಾಫ್ಟಾಗಿ ಬರ್ಬೇಕಂತಂದ್ರೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ಆಮೇಲೆ ಬೀಸ್ಕೊಂಡು ನೀವೇನು ಬರ್ತಿದ್ದಿರ್ತಿರಲ್ಲ ಗಿರ್ನಿ ಒಳಗೆ, ಅಲ್ಲಿ ಏನು ಮಾಡಿರಿ ಅಂತಂದರೆ ಸ್ವಲ್ಪ ಸಣ್ಣದಾಗಿ ಹಾಕ್ರಿ ಅಂಥೇಳಿ ಸಣ್ಣ ಬೀಸ್ಕೊಂಬಂದ್ರಿ ಅಂತಂದರೆ ಸಾಫ್ಟಾಗಿ ಮತ್ತು ಪದರಾಗಿ ಚಪಾತಿ ಮಾಡ್ಲಿಕ್ಕೆ ಭಾಳ ಅನುಕೂಲ ಆಗ್ತೈತಿ. ಅದಾಗಿಂದ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಹದ ಮಾಡ್ತೀವಿ ಅಂತೀವಲ್ಲ, ಆ ರೀತಿ ಒಂದು ಹದಕ್ಕೆ ಬರಬೇಕು. ಹಂಗೆ ಮಾಡ್ಕೊಂಡು 2 ಪದರದ ಚಪಾತಿನ ಇವತ್ತು ಹೇಳ್ಕೊಡಕತ್ತೀನಿ. 2 ಉಳ್ಳಿ ಈ ಥರ ಮೀಡಿಯಮ್ ಸೈಜದು ಉಳ್ಳಿ ಎರಡು ಮಾಡಿಕೊಂಡು ಒಂದಕ್ಕೆ ಜಾಸ್ತಿ ಎಣ್ಣೆ ಹಚ್ಚಿ ಮತ್ತು ಒಂದು ಉಳ್ಳಿಗೆ ಸ್ವಲ್ಪ ಲಡಿಸಿ ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಹಾಕಬೇಕು. ಎರಡೂ ಕೂಡ ಹಾಕ್ರಿ ಅಂತಂದ್ರೆ ಭಾಳ ಸಾಫ್ಟಾಗಿ ಬರ್ತೈತಿ. ಬರೀ ನಾವು ಏನು ಮಾಡ್ತೀವಿ, ಎಣ್ಣೀರೇ ಹಚ್ತೀವಿ ಇಲ್ಲಾಂದ್ರೆ ಹಿಟ್ಟರೇ ಹಚ್ತೀವಿ. ಯಾವುದರೇ ಒಂದು ಹಚ್ಚಿದ್ರೆ ಅಷ್ಟೊಂದು ಸಾಫ್ಟಾಗಿ ಬರೋಂಗಿಲ್ಲ. ಅದಕ್ಕಾಗಿ ಎಣ್ಣೆ ಸ್ವಲ್ಪ ಮತ್ತು ಹಿಟ್ಟು ಸ್ವಲ್ಪ ಹಾಕಿ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಭಾಳ ಚಂದ ಸಾಫ್ಟಾಗಿ ಬರ್ತೈತಿ ಮತ್ತು ರೌಂಡ್ ಸೇಪ್ ಆಗ್ತೈತೆ ರೀ. ಇದು ಯಾಕಂತಂದ್ರೆ ಈಗ ನಾವು ಮಡಿಚ್ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಇದು ಆಗಿರ್ತೈತಿ ಅಂತಂದ್ರೆ 3 ತ್ರಿಕೋನಾಕಾರ ಆಗಿರ್ತೈತಿ. ಅದನ್ನು ರೌಂಡ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಮಾಡೋಕೆ ಪ್ರಾಕ್ಟೀಸ್ ಇಲ್ದವ್ರಿಗೆ. ಹಿಂಗೆ ಉಳಿ ಮೇಲೆ ಉಳಿ ಇಟ್ಟು ಮಾಡ್ರಿ ಅಂತಂದ್ರೆ ರೌಂಡು ಆಗ್ತೈತಿ ಮತ್ತು ಸಾಫ್ಟೂ ಆಕೈತಿ, ಪದರಾಗಿ ಹೊಣ್ತಾವೆ. ಅದಕ್ಕೆ ತೆವಿಗೆ ಫಸ್ಟ್ ಹಾಕೋ ಟೈಮ್ದೊಳಗೆ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಕೊಂಡ್ರಿ ಅಂತಂದ್ರೆ ಪ್ರತಿ ಚಪಾತಿಗೆ ಹಚ್ಚಕ್ಕೆ ಹತ್ತಂಗಿಲ್ಲ. ಹಾಗಾಗಿ ಚಪಾತಿ ಅಂಟ್ಕೊಳಂಗಿಲ್ಲ, ಜಲ್ದಿನೇ ಬಿಡ್ತೈತಿ. ನೋಡ್ರಿ ಎಷ್ಟು ಸಾಫ್ಟ ಮತ್ತು ಇಲ್ಲಿ ತಿರುವಿ ಹಾಕೋತ್ನ್ಯಾಗನ ಪದರಾಗಿ ಹೊಂಟಾಗತ್ತವ. ಈ ರೀತಿಯಾಗಿ ಹೇಳಿದ್ದು ಕರೆಕ್ಟಾಗಿ ಮೆಥಡ್ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಭಾಳಷ್ಟು ಡೆಡ್ ಈಸಿ ಐತಿದೆ. ಮಾಡಿದ್ರಿ ಅಂತಂದ್ರೆ ಮಾಡಿ ಒಂದು ಸರ್ತಿ ನೋಡಿ ಹೆಂಗಾಗ್ತಾವ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ನೋಡ್ರಿ ಇಷ್ಟೊಂದು ಚಪಾತಿ ನಾನು ಈಗ ಮಾಡಿದೆ. ಹೆಂಗೆ ಪದ್ರ ಹೊಂಡ್ತಾವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇದು ನೋಡ್ರಿ ಪದ್ರ ಆಲ್ರೆಡಿ ತಿರುವಿ ಹಾಕೋತ್ನಾಗನ ಪದರ ಚಪಾತಿ ಹೊಂಟಿತ್ತು ನೋಡಿದಿರಿ ನೀವು. ಈಗ ನೋಡ್ರಿ ಈ ರೀತಿಯಾಗಿ ಪದರಾಗಿ ಚಪಾತಿ ಬಂದತಿ. ಇದು ಉಳಿ ಮೇಲೆ ಉಳಿ 4 ಉಳಿನೂ ಇಟ್ಟು ಮಾಡ್ಬೋದು. ನಾನು 2 ಉಳಿ ತೋರಿಸಿದ್ದೀನಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಲೈಕ್ ಆಗಿದ್ರೆ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.